ಪತ್ರಿಕೆಯಲ್ಲಿ ಓದಿದೆ ಅವ್ರು ಏನೇನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾಕಂದ್ರೆ ಐ ಕಾಂಟ್ ಸ್ಪೀಕ್ ಅವ್ರು ಎಷ್ಟು ಹೋಗಿದ್ದಾರೆ ಏನು ಗೊತ್ತಿರಲ್ಲ, ಬಟ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಅಧ್ಯಕ್ಷರು ಬದಲಾವಣೆ ಆಗ್ಬೇಕಾಯ್ತು. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಪರಿಷತ್ ಬಗ್ಗೆ ನಿರ್ಣಯ ಮಾಡ್ತಕ್ಕಂಥದ್ದು ನಮ್ಮ ವರಿಷ್ಠರಿದ್ದಾರೆ, AICC ಅಧ್ಯಕ್ಷರಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಹಿರಿಯ ನಾಯಕರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ನಾನು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಇದರಲ್ಲಿ ನಾವಿಲ್ಲ. ದಯವಿಟ್ಟು ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ನಾವು ಅದಕ್ಕೆ ಒಪಿನಿಯನ್ ಜನರೇಟ್ ಮಾಡ್ಬೋದಲ್ಲ ನೀವು. ಅದಕ್ಕೆ ಒಪಿನಿಯನ್ ತೀರ್ಮಾನ ಇಲ್ಲದೆ ಇದ್ರು ಒಪಿನಿಯನ್ ನೋಡಿ, ಒಪಿನಿಯನ್ ಹೇಗಿರುತ್ತಂದ್ರೆ ಒಪಿನಿಯನ್ ಕೇಳಿದ್ರೆ ಹೇಳೋದಿರುತ್ತೆ, ಸುಮ್ಮನೆ ಮಾಧ್ಯಮದಲ್ಲಿ ಬಂದು ಹೇಳೋದು ಮಾಧ್ಯಮದಲ್ಲಿ ಬಂದು ಹೇಳೋದು ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ. ಹಾಗಾಗಿ ಪಕ್ಷದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಇಂಟರ್ನಲ್ ಡಿಸ್ಕಷನ್ಸ್ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಇರುತ್ತೆ, ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ. ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರಿಯಾಗಿರ್ತಕ್ಕಂಥ ಸರ್. ನಿಮ್ಮ ಹೈಕಮಾಂಡ್ಗೆ ಒಪಿನಿಯನ್ ಜನರೇಟ್ ಮಾಡ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಎರಡು ಹುದ್ದೆ ಇರಬಾರ್ದು ಅನ್ನೋದು ಒಂದು. ಈಗ ಮುಂದಿನ ಎಲೆಕ್ಷನ್ ದೃಷ್ಟಿಕೋನದಿಂದ ಈಗ ಬದಲಾವಣೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು. ನೋಡಿ, ನಮಗೆ ಚುನಾವಣೆ ಜ್ಞಾನ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮಗೆ ಒಳ್ಳೆ ಆಡಳಿತ ಕೊಡಬೇಕು, ಜನಸ್ನೇಹಿ ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು, ಜನರು ಒಂದು ನಿಮಿಷ ಜನರು ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಭಾವನೆ. ಹಾಗಾಗಿ ನಮ್ಮದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ, ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ, ಮತ್ತು ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಏನೇನಂದ್ರೆ ನಿಮ್ಮ ಎಜುಕೇಶನ್ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.